ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಶ್ರೀದೇವಿ ಫಿಸಿಯೋಥೆರಪಿ ಕಾಲೇಜಿನ ವತಿಯಿಂದ ಶ್ರೀ ಅವಿನ್ಯ 2025 ಕಾಲೇಜಿನ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಶ್ರೀ ಅವಿನ್ಯ 2025 ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭವನ್ನು ಶ್ರೀದೇವಿ ಫಿಸಿಯೋಥೆರಪಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ವೈಶಾಲಿ ಶ್ರೀಜಿತ್ ಅವರು ಮಾತನಾಡುತ್ತಾ, ವೃತ್ತಿ ಭವಿಷ್ಯ ರೂಪಿಸಿಕೊಳ್ಳಲು ಈ ಕೋರ್ಸ್ ವರದಾನವಾಗಿದೆ. ಹುಟ್ಟಿನಿಂದ ಕೊನೆ ಉಸಿರಿನವರೆಗೂ ಫಿಸಿಯೋಥೆರಪಿ ಬೇಕು ಎಂದರೆ ಅದಕ್ಕೆ ಎಷ್ಟು ಮಹತ್ವವಿದೆ ಎಂಬುದು ಅರಿವಾಗಲಿದೆ. ವಿಶೇಷವಾಗಿ ಈ ವರ್ಷ ಕೋರ್ಸ್ ಮುಗಿಸಿ ಹೊರಬರುತ್ತಿರುವ ವಿದ್ಯಾರ್ಥಿಗಳು ನಿಜಕ್ಕೂ ಅದೃಷ್ಟವಂತರು. ಏಕೆಂದರೆ ಬಹಳ ವರ್ಷದ ಪ್ರಯತ್ನದ ನಂತರ ಅಲೈಡ್ ಹೆಲ್ತ್ ಸೈನ್ಸ್ ಕೌನ್ಸಿಲ್ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ. ಇದರಲ್ಲಿ ನೋಂದಣಿ ಮಾಡಿಕೊಂಡರೆ ಮುಂದಿನ ಭವಿಷ್ಯವನ್ನು ಕಂಡುಕೊಳ್ಳಬಹುದಾಗಿದೆ ಎಂದು ವಿವರಿಸಿದರು. And we are all still lacking so many things to learn, more innovative ways and innovative technologies which have come. So I believe that all of us, especially this year 2025 is a lucky year. It is a year for allied healthcare professions. So I think we all are blessed with the council this year, and it's not the thing of council is not a fight of 1 or 2 years. From the time I was a student, we have had this walk for council, marathons for councils, and we have fought for the council, and so much of hard work we have put to get a council. In Delhi we had gone, we had conducted every places that how important physiotherapy is. We need a recognition, we need a body to recognize us. And finally, after so many years of struggles, not only of us, even of our seniors, we all are here today. And you students are the lucky ones, because the moment you are passing out, you have nothing. You just everything is spoon fed to you all. You all are registering in the council, and I'm very happy that we have achieved that finally. So I would say physiotherapy. What is the importance of physiotherapy? We don't need to say to people now. The awareness of physiotherapy is so high that from ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂ.ಆರ್. ಹುಲಿನಾಯ್ಕರ್ ಮಾತನಾಡುತ್ತಾ, ಪ್ರತಿ ವರ್ಷವೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನದ ವಿಶ್ವವಿದ್ಯಾನಿಲಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶದೊಂದಿಗೆ ತೇರ್ಗಡೆ ಹೊಂದುತ್ತಿದ್ದಾರೆ. ಫಿಸಿಯೋಥೆರಪಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು. ಇಲ್ಲಿನ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳು ಶ್ರೇಷ್ಠ ಗುಣಮಟ್ಟವನ್ನು ಹೊಂದಿದ್ದು, ಅದರ ಸೇವೆಯನ್ನು ಫಿಸಿಯೋಥೆರಪಿ ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತದೆ ಎಂದರು. Also in participating in different university and inter-university sports activities. It is a pride moment to all of us. I would like to express my thanks and good wishes to all of you. It is a wonderful time to enjoy. I only wish you will remember these sweet moments even if you go out of this institution. This event should be a memorable one, and once you come back to the institution and enjoy as an alumni, I only wish all the success in your career. ವಿವಿಧ ವಿಶ್ವವಿದ್ಯಾನಿಲಯ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪದಕ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಸೆನೆಟ್ ಸದಸ್ಯರಾದ ಪ್ರೊಫೆಸರ್ ವೈಶಾಲಿ ಶ್ರೀಜಿತ್, ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಂ.ಆರ್. ಡಾಕ್ಟರ್ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂ.ಎಸ್. ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ನೇತೃತಜ್ಞರಾದ ಡಾಕ್ಟರ್ ಪಿ. ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ಆಡಳಿತಾಧಿಕಾರಿಯಾದ ಪ್ರೊಫೆಸರ್ ಟಿ.ವಿ. ಬ್ರಹ್ಮದೇವಯ್ಯ, ಶ್ರೀದೇವಿಯ ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎ.ಕೆ. ಆನಂದಿ, ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಅಂಜನ್ ಕುಮಾರ್, ಅಮೋಘ ಟಿವಿ, ತುಮಕೂರು. ತುಮಕೂರಿನ ಚಿಕ್ಕಪೇಟೆಯ ಕೋಟೆ ಶ್ರೀ ಗ್ರಾಮ ದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೋಟೆ ಶ್ರೀ ಗ್ರಾಮ ದೇವತೆ ಅಮ್ಮನವರ ದೇವಸ್ಥಾನ ಅಭಿವೃದ್ಧಿ ಮಂಡಳಿಯ ಆಶ್ರಯದಲ್ಲಿ ಇದೇ ತಿಂಗಳ 7ರಿಂದ 11ರವರೆಗೆ ಅಮ್ಮನವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕಳೆದ ಸೋಮವಾರದಿಂದ ಶುಕ್ರವಾರದವರೆಗೆ ಗ್ರಾಮ ದೇವತೆ ಅಮ್ಮನಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. 5 ದಿನಗಳ ಕಾಲ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಸಹಸ್ರಾರು ಭಕ್ತಾದಿಗಳು ಸಾಕ್ಷಿಯಾಗಿದ್ದರು.
ಇನ್ನು ಸಹಸ್ರಾರು ಭಕ್ತರು ಬೆಳಗಿನಿಂದ ರಾತ್ರಿಯವರೆಗೆ ಸರದಿ ಸಾಲಿನಲ್ಲಿ ಬಂದು ಗ್ರಾಮದೇವತೆ ಅಮ್ಮನವರ ದರ್ಶನ ಪಡೆದು ತಮ್ಮದೇ ಆದ ರೀತಿಯಲ್ಲಿ ಹರಕೆ ತೀರಿಸುತ್ತಾ ಅಮ್ಮನವರ ಕೃಪೆಗೆ ಪಾತ್ರರಾದರು. ಪಾಂಡುರಂಗ ನಗರದಲ್ಲಿರುವ ಮೂಲ ಗ್ರಾಮದೇವತೆ ಅಮ್ಮ ಹಾಗೂ ಚಿಕ್ಕಪೇಟೆಯಲ್ಲಿರುವ ಗ್ರಾಮದೇವತೆ ಅಮ್ಮನವರ ಮೆರವಣಿಗೆ ಅದ್ದೂರಿಯಿಂದ ನಡೆಯಿತು. ಆಷಾಢ ಮಾಸದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಅಮ್ಮನವರ ಉತ್ಸವಕ್ಕೆ ಹಿರೇಮಠಾಧ್ಯಕ್ಷ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಚಾಲನೆ ನೀಡಿದರು. ಇನ್ನು ಈ ಉತ್ಸವವು ಚಿಕ್ಕಪೇಟೆ ವೃತ್ತದಿಂದ ಹೊರಟು ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಈ ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ಮೇಳಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಬಾಲಕೃಷ್ಣ ಅಂತ ಇದು ಶ್ರೀ ಕೋಟೆ ಗ್ರಾಮದೇವತೆ ಭಕ್ತ ಮಂಡಳಿ ಮತ್ತು ಅಭಿವೃದ್ಧಿ ಮಂಡಳಿಯಿಂದ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ. ಇದಕ್ಕೆ ಮೂಲ ಕಾರ್ಯಕರ್ತರು ಇಂದಿನಿಂದ ಇರ್ತಕ್ಕಂಥ ನಮ್ಮ ಹಿಂದೆ ಇದ್ದಂಥ ಯಜಮಾನ್ ಸಿದ್ದಪ್ಪನವರು, ಪೈಲ್ವಾನು ಶಿವಣ್ಣವರು ಮತ್ತು ಗಂಗರಂಗಣ್ಣವರು, ಆಮೇಲೆ ಇನ್ನೂ ಅನೇಕರು ಹಿರಿಯರು ಹಾಕಿಕೊಟ್ಟಂಥ ಒಂದು ಈ ಪೂಜಾ ಕಾರ್ಯಕ್ರಮ ಹಿಂದೆ 50 ವರ್ಷದಿಂದ ಇನ್ನೂ ಹೆಚ್ಚು ಇದರಿಂದನೂ ತುಮಕೂರು ಗ್ರಾಮದೇವತೆ ನಗರಕ್ಕೆ, ಈ ತುಮಕೂರು ನಗರದ ಮೂಲ ಗ್ರಾಮದೇವತೆ ಇರೋದು ಎಮ್ಮೆಕೇರಿ ಒಳಗೆ ದೇವಸ್ಥಾನ. ಅಮ್ಮವರು ಅಲ್ಲಿ ಪ್ರತಿಷ್ಠಾಪನೆ ಮುಂಚೆಯಿಂದನೂ ಅಲ್ಲಿ ಮೂಲ ದೇವತೆ ಇರೋದು. ಅಲ್ಲಿಂದ ಇಲ್ಲಿ ಗದ್ಗೆಗೆ ಅಂತ ಪ್ರತಿ ವರ್ಷ ಗದ್ಗೆ ಇಲ್ಲ ಹಾಕಿ ಗ್ರಾಮ ದೇವತೆ ಜಾತ್ರೆನ ಚಿಕ್ಕಪೇಟೆ ಸರ್ಕಲ್ನಲ್ಲಿ ಇಲ್ಲಿ ನಡೀತೈತೆ. ಇಲ್ಲಿ ಇರ್ತಕ್ಕಂಥ ಅಮ್ಮನವರು ಇಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಒಂದು ಹಳ್ಳ ತೋಡ್ಬೇಕಾದ್ರೆ ಸಿಕ್ಕಿದಂಥದ್ದು ಮೂಲ ವಿಗ್ರಹ ಇದು ನೆಲಗುಂಡಮ್ಮ ಅಂತ ಗ್ರಾಮ ದೇವತೆನೇ. ಪೂಜಾರು ಯಾರು ಇಲ್ಲಿ ಪೂಜೆ ಮಾಡ್ತಿರ್ತಾರಲ್ಲ, ಒಂದು ಹಳ್ಳ ತೆಗೆದಾಗ ಆ ದೇವರು ಸಿಕ್ಕಿದ್ದು ಇಲ್ಲಿ. ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ವಿಶ್ವನಾಥ್, ಗೌರವಾಧ್ಯಕ್ಷ ಹನುಮಂತರಾಜು, ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ, ಕಾರ್ಯದರ್ಶಿ ಜಗದೀಶ್ ನಾಯ್ಕ ಸೇರಿದಂತೆ ನಿರ್ದೇಶಕರುಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಯುವುದಕ್ಕೆ ಶ್ರಮಿಸಿದರು. ಇನ್ನು ಪ್ರಧಾನ ಅರ್ಚಕ ಯೋಗೇಶ್ ನೇತೃತ್ವದಲ್ಲಿ 5 ದಿನಗಳ ಗ್ರಾಮ ದೇವತೆಗೆ ವಿಶೇಷ ಪೂಜಾ ಕಾರ್ಯ ನೆರವೇರಿತು. ಜಾತ್ರೆಗೆ ಆಗಮಿಸಿದ ಸಹಸ್ರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಕ್ಕಾಗ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಅಂತ ಶಿಡ್ಲಘಟ್ಟದಲ್ಲಿ ತಹಶೀಲ್ದಾರ್ ಎನ್ ಗಗನ ಸಿಂಧು ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ನಂತರ ಮಾತನಾಡಿದರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಭಾರತ. ಇನ್ನು ಕೆಲವು ವರ್ಷಗಳಲ್ಲಿ ಭಾರತವು 1000 ಕೋಟಿ ಜನಸಂಖ್ಯೆ ತಲುಪುವ ಸಾಧ್ಯತೆ ಇದೆ. ಇನ್ನು ಜನಸಂಖ್ಯೆ ಹೆಚ್ಚಾದರೆ ಹಲವು ಸಮಸ್ಯೆಗಳು ಉದ್ಭವವಾಗುತ್ತೆ. ಜನಸಂಖ್ಯೆ ನಿಯಂತ್ರಣದ ಕುರಿತು ಜನರಿಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು. ಜನಸಂಖ್ಯೆ ಹೆಚ್ಚುವುದರಿಂದ ನಿರುದ್ಯೋಗ, ಬಡತನ, ಆಹಾರ ಕೊರತೆ, ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ ಎಂದರು. ಆಮೇಲೆ ಎಲ್ಲರೂ ನಾವು ಬೇರೆ ದೇಶಗಳ ತರ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಹಂಗರ್, ಪಾವರ್ಟಿ ಎಲ್ಲ ಪ್ರಾಬ್ಲಮ್ಸ್ ಆಗ್ಬಿಟ್ಟು ನಮ್ಗೆ ನಾವು ಬದುಕಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಅರಿವು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಹೇಳ್ಬೇಕಂದ್ರೆ ನಾವಿಬ್ರು ನಮ್ಗೊಬ್ರು ಅನ್ನೋದನ್ನ ನಮ್ಮ ಅಪ್ಪ ಅಮ್ಮ ಪಾಲಿಸಿ ಮಾಡಿ ನಾನು ಒಬ್ಳೆ ಮಗಳಿರೋದು ನಮ್ಮ ಅಪ್ಪ ಅಮ್ಮಗೆ. ಸೊ ಒಬ್ಳೆ ಸಾಕಷ್ಟು ಅವ್ರು ಅನ್ಕೊಂಡಿರೋದ್ರಿಂದ ಇವತ್ತು ನಾವೆಲ್ಲ ನಿಮ್ ಮುಂದೆ ಓದ್ಬಿಟ್ಟು ತಹಸೀಲ್ದಾರ್ ಆಗಿ ಶಿಡ್ಲಘಟ್ಟಕ್ಕೆ ಬಂದಿದ್ದೀನಿ. ಮತ್ತೆ ನಮ್ಮ ತಾಲೂಕಲ್ಲಿ ಎಷ್ಟು ಹೆಣ್ಮಕ್ಳಿದ್ದೀವಿ ನಾವು ಶಿಡ್ಲಘಟ್ಟ ತಾಲೂಕಲ್ಲಿ. ಸೊ ಯಾಕೆ ಸಾಧ್ಯ ಅದು? ನಮ್ಮ ಅರಿವಿಂದ ನಾವೇನು ಬುದ್ಧಿ ಕಲಿಸ್ತೀವಿ, ನಾವೇನ್ ಅನ್ಕೋತೀವಿ, ನಾವೇನ್ ತಿಳಿಸ್ಕೊಡ್ತೀವಿ, ಮತ್ತೆ ವಿದ್ಯಾಭ್ಯಾಸ ಹೇಗ್ ಕೊಡ್ತೀವಿ. ಗಂಡು ಹೆಣ್ಣು ಸಮಾನತೆ, ಗಂಡು ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ತಾರ ಅನ್ನೋದು ನಾವೆಲ್ಲರೂ ತೋರಿಸಿದೀವಿ. ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ನಾವಿಷ್ಟು ಮಾಡೋ ಕೆಲಸ ಯಾರು ಮಾಡ್ತಾರೆ? ನೀವು ಮಾಡೋ ಕೆಲಸ ಮಾಡ್ತಾರ ಎಲ್ಲರೂ? ಮನೆ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಎಲ್ಲಾರ್ಗು ಅರಿವು ಮೂಡಿಸ್ತೀವಿ. ಸೊ ನೀವಿಲ್ಲಿ ಇವತ್ತು ನಿಮ್ಗೆ ನಮ್ಮ ವೇದಿಕೆ ಇರೋರೆಲ್ಲರೂ ಜನಸಂಖ್ಯೆ ಬಗ್ಗೆ ಎಷ್ಟು ಹೇಳಿದ್ದಾರೆ, ಅರಿವು ಮೂಡಿಸಿರೋದು. ನಾವಿಲ್ಲಿ ನಿಮ್ಗೊಂದು 50-100 ಜನ ಕೇಳಿದೀವಿ. ನೀವ್ ಅದನ್ನ ಎಷ್ಟು ಜನ ಮುಟ್ಟಿಸ್ತೀರಾ? 1000 ಜನ. ಆಮೇಲೆ ತಾಲೂಕ್ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಎಲ್ಲರಿಗೂ ಮುಟ್ಟಿಸಿದ್ರೆ ಅರಿವು ಹೆಂಗ್ ಹೋಗುತ್ತದೆ? ಒಬ್ರಿಂದ ಒಬ್ರಿಗೆ. ಇವಾಗ ನಾವೀಗ 5 ಜನ ಮಾತಾಡಿದೀವಿ, ನೀವ್ ಇದನ್ನ ಹೋಗಿ 10 ಜನ ಕೇಳಿದಿರ, ಒಬ್ರೊಬ್ರು ಹೋಗಿ 100 ಜನ ಕೇಳಿ, ಅದರಿಂದ ಅಟ್ಲೀಸ್ಟ್ ಎಲ್ಲರೂ ಸ್ವಲ್ಪ ಕಲ್ತಿ ಮಾಡಿದ್ರೆ ಅದರಿಂದ ಬೆಳವಣಿಗೆ ಆಗುತ್ತೆ. ಹಾಗೆ ಮಾಡ್ತೀರಾ ಅಂತ ಆಶಿಸ್ತಿದ್ದೀನಿ. ನಿಮ್ಮೆಲ್ಲರೂ ಕೆಲಸ ಇನ್ನೂ ಹಾಗೆ ಮುಂದುವರಿಲಿ ಅಂತ ಭಾವಿಸ್ತಾ, ನಮ್ಮ ತಂದೆ ತಾಯಿಗೆ ನಾನು ಒಬ್ಬಳೆ ಮಗಳು. ನನ್ನನ್ನು ಬೆಳೆಸಿ ಉತ್ತಮ ಶಿಕ್ಷಣ ಕೊಡಿಸಿದ್ದರಿಂದ ಅವರು ತೆಗೆದುಕೊಂಡ ನಿರ್ಧಾರವೇ ಇಂದು ನನ್ನನ್ನು ತಹಶೀಲ್ದಾರ್ ಸ್ಥಾನಕ್ಕೆ ಬೆಳೆಸಿದೆ. ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡುತ್ತಿರುವುದು ಉತ್ತಮ ಹಾಗೂ ಖುಷಿಯ ವಿಚಾರವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. 1998ರ ಕೊಯಂಬತ್ತೂರು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಂಧಿತನಾಗಿರುವ ಆರೋಪಿ ಸಾದಿಕ್ ಮೂಲತಃ ಗುಂಡ್ಲುಪೇಟೆಯವನು ಅಂತ ಸತ್ಯಾಂಶದಲ್ಲಿ ಪೊಲೀಸ್ ವಿಚಾರಣೆ ನಡೆಸಿದ್ದಾರೆ. ಇದು ಬೆಳಕಿಗೆ ಬಂದಿದೆ.
ವಿಜಯಪುರದಲ್ಲಿ ತಮಿಳುನಾಡು ಅಪರಾಧ ವಿಭಾಗದ ಪೊಲೀಸರ ಕೆಡ್ಡೆಗೆ ಬಿದ್ದಿರುವ ಸಾದಿಕ್ ಅಲಿ ಅಲಿಯಾಸ್ ಸಿದ್ದಿಕ್ ರಾಜ್ ಮೂಲತಃ ಗುಂಡ್ಲುಪೇಟೆಯ ಅಣ್ಣೂರಿಕೆರೆ ಗ್ರಾಮದವನು ಅಂತ ತಿಳಿದು ಬಂದಿದೆ. 1990ರಲ್ಲೇ ಇಡೀ ಕುಟುಂಬ ಕೊಯಂಬತ್ತೂರಿಗೆ ವಲಸೆ ಹೋಗಿ ನೆಲೆಸಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿದೆ. ಇನ್ನು ಆರೋಪಿ ಸಾದಿಕ್ ಅಲಿ ತಾಯಿ ತಾಜಾ ಉನ್ನಿಸ್ ಗುಂಡ್ಲುಪೇಟೆಯ ಅಣ್ಣೂಕೆರೆ ಗ್ರಾಮದವರಾಗಿದ್ದು, ಕೇರಳ ಸುಲ್ತಾನ್ ಬತ್ತೇರಿಯ ಅಬ್ದುಲ್ ಮಜೀದ್ ಎಂಬಾತನ ಜೊತೆ ವಿವಾಹವಾಗಿತ್ತು. ವಿವಾಹದ ಬಳಿಕ ಅಬ್ದುಲ್ ಮಜೀದ್ ಸಹ ಅಣ್ಣೂರುಕೆರೆಯಲ್ಲೇ ವಾಸ್ತವ್ಯ ಹೂಡಿದ್ದರು ಎನ್ನಲಾಗಿದೆ. ದಂಪತಿಗಳಿಗೆ 3 ಮಕ್ಕಳಿದ್ದು, ಬಂಧಿತ ಸಾದಿಕ್ ಕೊನೆಯ ಮಗ ಅಂತ ಮಾಹಿತಿ ಬಹಿರಂಗವಾಗಿದೆ. ಆರೋಪಿ ಸಾದಿಕ್ ಕಿರಿಯ ಪ್ರಾಥಮಿಕ ಶಾಲೆ ಅಣ್ಣೂರಿಕೆರೆಯಲ್ಲಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಪಟ್ಟಣದ ಗಣಪತಿ ಶಾಲೆ ಹಾಗೂ ಪ್ರೌಢಶಾಲೆ ಶಿಕ್ಷಣವನ್ನ ದೊಡ್ಡಹುಂಡಿ ಬೊಗ್ಗಪ್ಪ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದಾನೆ ಎಂದು ಪೊಲೀಸರು ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ಇನ್ನು ತಂದೆ ಅಬ್ದುಲ್ ಮಜೀದ್ ವ್ಯಾಪಾರ ನಡೆಸುವ ಜೊತೆಯಲ್ಲೇ ಜಮೀನು ಭೋಗ್ಯಕ್ಕೆ ಪಡೆದು ವ್ಯವಸಾಯ ಪ್ರಾರಂಭಿಸಿದ್ರು. ಆದರೆ ಕೃಷಿಯಲ್ಲಿ ಅಪಾರ ನಷ್ಟವಾದ ಹಿನ್ನೆಲೆ 1990ರಲ್ಲಿ ಗ್ರಾಮವನ್ನ ತೊರೆದು ತಮಿಳುನಾಡಿನ ಕೊಯಂಬತ್ತೂರಿಗೆ ತೆರಳಿ ಅಲ್ಲಿಯೇ ನೆಲೆಸಿದ್ದರಂತೆ. ಇದಾದ ಬಳಿಕ 1998ರಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸಾದಿಕ್ ಪ್ರಮುಖ ಆರೋಪಿಯಾಗಿದ್ದು ಅಂತ ತಿಳಿದು ಬಂದಿದೆ. ಕೊಯಂಬತ್ತೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಕೃತ್ಯ ಎಸಗಿದ ಬಳಿಕ ಆರೋಪಿ ಸಾದಿಕ್ 3 ದಿವಸಗಳ ಕಾಲ ಅಣ್ಣೂರುಕೆರೆಯ ತನ್ನ ಸೋದರ ಮಾವ ಮೊಹಮ್ಮದ್ ಅಲಿ ಜಿನ್ನಾ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ ಎನ್ನಲಾಗಿದೆ. ಕೃತ್ಯ ಸಂಬಂಧ ತಮಿಳುನಾಡು ಪೊಲೀಸರು ಹುಡುಕಾಟ ನಡೆಸುವ ಮಾಹಿತಿಯನ್ನರಿತ ಈತ ತಲೆಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಿಕೊಳ್ಳುತ್ತಿದ್ದ. ಟೇಲರ್ ರಾಜ, ವಲರಂತ ರಾಜ, ಶಹಜಾನ್ ಎಂಬಂತೆ ಹೆಸರು ಬದಲಾಯಿಸಿಕೊಂಡು ತಲೆಮರೆಸಿಕೊಂಡಿದ್ದ ಎನ್ನಲಾಗಿದೆ. ಗುಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಗುತ್ತಿಗೆದಾರರ ಬಳಿ ಕಮಿಷನ್ ಅಥವಾ ಲಂಚವನ್ನ ಪಡೆದಿದ್ದರೆ ಶಾಸಕರು ರಾಜಕೀಯ ನಿವೃತ್ತಿ ಪಡೆಯಲಿದ್ದಾರೆ ಅಂತ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪಟ್ಟಣದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಗುತ್ತಿಗೆದಾರರಿಂದ ಲಂಚವನ್ನ ಪಡೆದು ಮೋಜು ಮಸ್ತಿ ಮಾಡಲು ಅಮೆರಿಕಕ್ಕೆ ತೆರಳಿದ್ದಾರೆ ಎಂದು ಆರೋಪ ಮಾಡುತ್ತಿರುವ ಮಿಸ್ಟರ್ ದಿಲೀಪ್ ಕುಮಾರ್, ನೀನು ಶಾಸಕರು ಯಾವುದೇ ಗುತ್ತಿಗೆದಾರರ ಬಳಿ ಹಣವನ್ನ ಪಡೆದು ಮೋಜು ಮಸ್ತಿ ಮಾಡಲು ಹೋಗಿರುವ ಬಗ್ಗೆ ಸಾಬೀತುಪಡಿಸಿದರೆ ನಾವುಗಳು ಹಾಗೂ ನಮ್ಮ ಶಾಸಕರನ್ನ ರಾಜಕೀಯದಿಂದ ನಿವೃತ್ತಿಪಡಿಸಲಿದ್ದೇವೆ ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಇದು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕೆ ಉತ್ತೇಜನ ಕೊಟ್ಟಂತ ನಮ್ಮ ಸರ್ಕಾರ ಒಂದು ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಕಾರ್ಯಕ್ರಮವನ್ನ ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ನಮ್ಮ ಶ್ರೀಯುತ ಎಚ್.ಎಂ. ರೇವಣ್ಣನವರು ರಾಜ್ಯ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರು ಒಂದು ಆದೇಶ ಕಳಿಸಿದ್ದಾರೆ, ಲೆಟರ್ ಕಳಿಸಿದ್ದಾರೆ. ಪ್ರತಿ ತಾಲೂಕಿನಲ್ಲಿ ಆಯಾ ಬಸ್ ಸ್ಟ್ಯಾಂಡ್ನಲ್ಲಿ ಸಿಹಿ ಹಂಚಿ ಪ್ರಯಾಣಿಕರೊಂದಿಗೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಾವು ದಯವಿಟ್ಟು ಎಲ್ಲ ಅಭಿಮಾನಿಗಳು ಏನು ಈ ಶಕ್ತಿ ಯೋಜನೆಯಿಂದ ಅನುಕೂಲ ಪಡೆದಿದ್ರು ಅವರೆಲ್ಲ ಸೋಮವಾರ 10 ಗಂಟೆಗೆ 14ನೇ ತಾರೀಕು ಬಸ್ ನಿಲ್ದಾಣಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖ್ಯ ಮನವಿ ಮಾಡಿದ್ದಾರೆ. ಇನ್ನು ಮಾಜಿ ಶಾಸಕ ಚಿಕ್ಕೇಗೌಡರು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದರಿಂದ ಇಂದಿಗೂ ಸಹ ಅವರ ಹೆಸರು ಪ್ರಚಲಿತದಲ್ಲಿದೆ. ಅಂತಹ ವ್ಯಕ್ತಿಗಳಿಗೆ ಮಸಿ ಬಳಿಯುವ ಕೆಲಸಕ್ಕೆ ಮುಂದಾಗಬೇಡ. ಅವರು ಮಾಡಿರುವ ಜನಪರ ಕಾರ್ಯಕ್ರಮಗಳು ನೀನು ಮಾಡಿ ತೋರಿಸು. ಅದನ್ನ ಬಿಟ್ಟು ಹುಚ್ಚು ನಾಯಿಯಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಒಕ್ಕಲಿಗ ಸಮಾಜದ ವಿರೋಧಿಯಾದ ದಿಲೀಪ್ ಕುಮಾರ್ ವಿನಾಕಾರಣ ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ. ಇನ್ನು ಅಮೆರಿಕದಲ್ಲಿ ಒಕ್ಕಲಿಗ ಸಮ್ಮೇಳನಕ್ಕಾಗಿ ಹೋಗಿದ್ದ ಮಾಜಿ ಶಾಸಕರ ಬಗ್ಗೆ ಅನೈತಿಕವಾಗಿ ಮಾತನಾಡುತ್ತಿದ್ದು ಮತ್ತೆ ಜೈಲು ಸೇರುವ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಸರ್ ಬಿಜೆಪಿ ಮುಖಂಡರು ದಿಲೀಪ್ ಕುಮಾರ್ ಹೇಳಿದ್ದಾರೆ. ದಿಲೀಪ್ ಕುಮಾರ್ ಅವರಿಗೆ ಈ ಮುಖ್ಯನ ಇಷ್ಟೇ ಹೇಳೋದು, ನಾವು ಪ್ರತಿ ಸಭೆ ಕರೆದವರಿಗೂ ಸಹ ದಿಲೀಪ್ ಅವರಿಗೆ ಸುಮಾರು ಸರಿ ಹೇಳಿದ್ವಿ, ನಿನ್ನ ಹೋರಾಟ ನೀನು ಮಾಡು, ನಾವು ಅದಕ್ಕೆ ನಿನಗೆ ಕೃತಜ್ಞರಾಗಿದ್ದೇವೆ. ನೀನು ಹೋರಾಟ ಮಾಡ್ತಾ ಇದೆಯಾ ಮಾಡು. ಲಿಂಕ್ ಕೆನಾಲ್ ಎಲ್ಲರಿಗೂ ಅನುಕೂಲ, ನನಗೂ ಅನುಕೂಲ, ನಿಮಗೂ ಅನುಕೂಲ, ಈ ಜಿಲ್ಲೆಯವ್ರಿಗೆ ಎಲ್ಲರಿಗೂ ಅನುಕೂಲ. ನಾವು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀವಿ. ಲಿಂಕ್ ಕೆನಾಲ್ಗೆ ನಮ್ಮ ಶಾಸಕರ ಅಭಿಮಾನಿಗಳು, ನಮ್ಮ ಪಕ್ಷದ ಅಭಿಮಾನಿಗಳು ಸಹ ಲಿಂಕ್ ಕೆನಾಲ್ಗೆ ಹೋಗೋದಕ್ಕೆ ನಾವು ಪ್ರತಿಯೊಬ್ಬರಿಗೂ ಹೇಳಿ ನಮ್ಮ ಏನು ಹೋಗಿದ್ರು ಅವ್ರಿಗೂ ಸಹ ಕೇಸ್ ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೂ ಕೇಸ್ ಆಗಿದೆ, ಹೊಸ ಅಭಿಮಾನಿಗಳಿಗೂ ಕೇಸ್ ಆಗಿದೆ. ಅದು ಫಸ್ಟ್ ಅವರಿಗೆ ಮನವರಿಕೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಶಾಸಕರು ಮೋಜು ಮಸ್ತು ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗಿರಿ ಅಂತಂದ್ರೆ ದಿಲೀಪ್ ಅವರು ನಮ್ಮ ಒಕ್ಕಲಿಗ ಸಮಾಜದ ವಿರೋಧಿಗಳು. ಯಾವ ತರ ವಿರೋಧಿಗಳು ಅಂದ್ರೆ ನಮ್ಮ ಆದಿಚುಂಚನಗಿರಿ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ವಿಶ್ವ ಒಕ್ಕಲಿಗ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಇಡೀ ರಾಜ್ಯದ ಒಕ್ಕಲಿಗ ನಾಯಕರೆಲ್ಲ ಅಲ್ಲಿಗೆ ಹೋಗಿದ್ರು. ಆ ಒಕ್ಕಲಿಗ ವಿಶ್ವ ಒಕ್ಕಲಿಗ ಸಮ್ಮೇಳನದಕ್ಕೆ ಅದಕ್ಕೆ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರಿಗೆ? ದಿಲೀಪ್ ಅವರಿಗೆ.
ಏನಕ್ಕೆ ನಮ್ಮ ಮಕ್ಕಳಿಗೆ ಜನ ಕಂಡುಬಿಟ್ರೆ ಹಬ್ಬಕ್ಕೆ ಆಗಲ್ಲ, ಹಂಗಾಗಿ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ನಮ್ಮ ಜನಾಂಗದ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದ? ಇದು ಮುಂಚೆನೆ 1 ತಿಂಗಳು 2 ತಿಂಗಳು ಮುಂಚೆನೆ ಇದು ಫಿಕ್ಸ್ ಆಗಿದ್ದಂತ ಒಂದು ಕಾರ್ಯಕ್ರಮ. ಈ ಡೇಟ್ ಗೊತ್ತಿದ್ರೆ ನಾವು ಹೋಗ್ತಿರ್ಲೇ ಇಲ್ಲ. 2 ತಿಂಗಳು ಮುಂಚೆಗೆ ವೀಸಾ ಎಲ್ಲ ರೆಡಿ ಆಗಿತ್ತು, ಪ್ರಿಪರೇಷನ್ ಆಗಿತ್ತು. ಹಂಗಾಗಿ ಅವ್ರಿಗೆ ಯಾವ ನೈತಿಕತೆ ಇದೆ? ನಾನು ದಿಲೀಪ್ ಅವ್ರಿಗೆ ಇಷ್ಟೇ ಕೇಳಿದೆ, ನೀನು ಒಬ್ಬ ಈ ತಾಲೂಕಿನ ಮಾಜಿ MLA ಮೊಮ್ಮಗ ಶ್ರೀಯುತ ಚಿಕ್ಕೇಗೌಡರು. ಆ ಚಿಕ್ಕೇಗೌಡರು ಅವನ್ನ ಮಾಜಿ MLA ಒಂದು ಹೆಸರು ಬರಬೇಕು ಅಂದ್ರೆ ನಿನ್ನ ನಾಲಿಗೆಯನ್ನ ತೊಳ್ಕೊಂಡು ಮಾತಾಡಬೇಕು. ನಿನ್ನ ನಾಲಿಗೆ ವಲಸೆ ದೊರಕುತ್ತದೆ, ತಿಳ್ಕೊಂಡು ಮಾತಾಡು ಫಸ್ಟ್. ಶಾಸಕರು ಏನ್ ಕೊಯ್ದು ಅಮೆರಿಕ. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರು ಹಾಗೂ ಮುಖಂಡರಾದ ಯತೀಶ್, ಗೋಪಿ, ರಾಜಣ್ಣ, ಶಾಂತಕುಮಾರ್ ಇತರರು ಹಾಜರಿದ್ದರು. ಶಿಫಾರಸ್ಸಿನಂತೆ ಕನಿಷ್ಠ ವೇತನ ಕಾಯ್ದೆಯಂತೆ ಮಾಸಿಕ ವೇತನ ಜಾರಿ ಮಾಡಬೇಕು. ಮಾರ್ಚ್ 2025ರಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಘೋಷಿಸಿದ ಕೇಂದ್ರದ ಪ್ರೋತ್ಸಾಹಧನ ಹೆಚ್ಚಳವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಶಾ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಎಐಟಿಯುಸಿ ಸಂಘಟನೆ ಮುಖಂಡೆ ಮಾತನಾಡಿ, ಜನವರಿಯಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಬಂದು ಏಪ್ರಿಲ್ ತಿಂಗಳಿಂದ ನಮಗೆ 10,000 ರೂಗಳ ಸಂಬಳ ನೀಡುವುದಾಗಿ ಆಶ್ವಾಸನೆ ನೀಡಿದ್ದರು. ಆದರೆ ಏಪ್ರಿಲ್ ತಿಂಗಳು ಕಳೆದು 3-4 ತಿಂಗಳುಗಳಾಗುತ್ತಿದ್ದರೂ ಇನ್ನೂ ಹೆಚ್ಚಿನ ಸಂಬಳ ಪ್ರಸ್ತಾವನೆಯೇ ಇಲ್ಲ. ಹೆಚ್ಚುವರಿ ಸಂಬಳ ನೀಡುವುದಿರಲಿ, ನಮಗೆ ಕೊಡುತ್ತಿದ್ದ ಅಸಲಿ ಸಂಬಳವೇ ಇನ್ನೂ ಕೊಟ್ಟಿಲ್ಲ. ನಮ್ಮ ಕೆಲಸಕ್ಕೆ ತಕ್ಕಂತೆ ನಮಗೆ ತಿಂಗಳ ಸಂಬಳ ನಿಗದಿತ ದಿನಾಂಕಕ್ಕೆ ಬರುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಸರ್ಕಾರ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಆಲ್ರೆಡಿ 10,000 ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲಾನು ಕೆಲಸದಲ್ಲೂ ಅಷ್ಟೇ ಎಲ್ಲಾನು ಊರಲ್ಲಿ ಜನಗಳೆಲ್ಲಾನು ನಿಮ್ಗೆ 10,000 ಆಗಿದೆಯಲ್ಲ ಫಿಕ್ಸು, ಇನ್ನೇನು ನೀವು ಯಾಕೆ ಈ ಥರ ಇದು ಮಾಡಿದ್ರೆ ಕೆಲಸ ಮಾಡ್ರಮ್ಮ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಂದರೆ ಫೀಲ್ಡಲ್ಲೆಲ್ಲನೂ ತುಂಬ ನಮಗೆ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೆಲಸ ವರ್ಕ್ ಜಾಸ್ತಿ ಕೊಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯ ಸರ್ ಗ್ಯಾರಂಟಿ ಕೊಟ್ಟದ್ರಿಂದ ನಮಗೆ ಫುಲ್ ಕೆಲಸ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ ನಮಗೆ ಈಗ ಗ್ಯಾರಂಟಿ ಯೋಜನೆ ಮಾಡಿರೋದನ್ನು ನಮಗೆ ಜಾರಿ ಕೊಡಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಈ ಮುಖಾಂತರ. ಹಂಗಾಗಿ ತಾವೆಲ್ಲನೂ ಇದು ತಿಳಿಸ್ಬೇಕಂತ ತಿಂಗಳ ನಮ್ಗೆ ಕರೆಕ್ಟಾಗಿ ಸ್ಯಾಲ್ರಿ ಇಲ್ಲ. ಇವಾಗೂ ನಮಗೆ 3 ತಿಂಗಳಾಗಿದೆ. 3 ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಬೇರೆ ಬಂದಿಲ್ಲ. ನಾವು ಏನು ತಿನ್ಬೇಕು ಸರ್? ನಾವು ಅದಕ್ಕೋಸ್ಕರ ನಮ್ಗೆ ಏನೇ ಆಗಲಿ ಒಂದು ಬಿಡಿಗಾಸು ಬರೋದನ್ನು ಸಹ ಕರೆಕ್ಟಾಗಿ ತಿಂಗಳಲ್ಲಿ ಕರೆಕ್ಟಾಗಿ ಹಾಕ್ಬಿಟ್ರೆ ನಾವು ಮಕ್ಕಳಿಗೆ ಎಜುಕೇಷನ್ಗಾಗಲಿ ನಾವು ಸಂಸಾರ ಆಗಲಿ ನಮಗೆಲ್ಲನೂ ನಮಗೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ತಿಂಗಳ ನಮ್ಗೆ ಏನು ಮಾಡಿರ್ತೀರೋ ಅದನ್ನು ನಾವು ಬರೋ ಥರ ಮಾಡ್ಕೊಡ್ಬೇಕಾಗಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ ಎಂಬ ಘೋಷವಾಕ್ಯದೊಂದಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಆಯೋಜಿಸಲಾಗಿದ್ದ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಕೊಳಚೆ ನೀರನ್ನು ಬಳಸಿ ಬೆಳೆದ ಅವಿಭಾಜಿತ ಕೋಲಾರ ಜಿಲ್ಲೆಯ ಹಣ್ಣು ಮತ್ತು ತರಕಾರಿಯನ್ನು ಬೆಂಗಳೂರಿಗರು ಖರೀದಿ ಮಾಡುತ್ತಿಲ್ಲ. ಇವು ತಿರಸ್ಕೃತವಾಗುತ್ತಿರುವುದರಿಂದ ಈ ಭಾಗದ ರೈತರು ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ನುಡಿದರು. 2028ಕ್ಕೆ ಎನ್ಡಿಎ ಮೈತ್ರಿಕೂಟ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕಾಗಿದೆ. ಆದ್ದರಿಂದ ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ ಎಂಬ ಘೋಷವಾಕ್ಯದೊಂದಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ನಿಷ್ಠೆಯಿಂದ ಮಾಡಬೇಕು ಎಂದರು. ಹಳ್ಳಿಗಳಿಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಹಗರಣಗಳ ಬಗ್ಗೆ ತಿಳಿಸಬೇಕು. ಸಂಘಟನೆ ಸುಲಭದ ಮಾತಲ್ಲ, ಬದ್ಧತೆ ಮತ್ತು ಸಾಮಾಜಿಕ ಕಾಳಜಿ ಇರಬೇಕು. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಎಂದು ಕಿವಿಮಾತು ಹೇಳಿದರು. ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು, ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು, ಚಿಂತಾಮಣಿಗೆ ಜೆಕೆ ಗ್ರಾಮಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ. ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ 55,000 ಕೋಟಿ ಬೇಕು. ಏನ್ 55,000 ಕೋಟಿ? ನಮ್ಮ ರಾಜ್ಯದಲ್ಲಿ ಸಂಪತ್ತು ಭರಿತವಾದಂತ ನಾಡು ನಮ್ಮ ರಾಜ್ಯ. ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂತ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನ ತುಂಬಿಸಿದ್ದೀರಿ. ಆದ್ರೆ ಈ ಖಜಾನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಂತವ್ರು? ರಾಕ್ಷಸರು. ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸ್ವರ್ಗೋಗಿದೆ. ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು, ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನ ಗಳಿಸ್ಕೊಳ್ತಕ್ಕಂಥದ್ದು. ಒಂದ್ ಕಡೆ ಅದೆಂತದೋ 2,000 ರೂಪಾಯಿ ಕೊಡ್ತೀನಿ ನಮ್ಮ ಹೆಣ್ಮಕ್ಳಿಗೆ ಸಬಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಆ
ವಸತಿ ಯೋಜನೆ ಅಡಿ ಪಾಪ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆ ವಸತಿ ಯೋಜನೆ ಸಿಗಬೇಕು ಅಂತ 20-25 ಸಾವಿರ ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದ್ರೆ ವಸತಿ ಕೊಡ್ತಕ್ಕಂಥದಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ. ಈ ರೀತಿ ನಡೆಸ್ಕೊಳ್ತವ್ರೆ. ಯಾಕೋ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ 26 ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವೇಳೆಗೆ ಪಕ್ಷವನ್ನ ಬೃಹತ್ ಮಟ್ಟದಲ್ಲಿ ಸಂಘಟಿಸಿ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವ ಕೆಲಸವನ್ನ ಬೃಹತ್ ಮಟ್ಟದಲ್ಲಿ ಜನರಿಗೆ ತಲುಪಿಸಬೇಕು. ಅವರ ಕೆಲಸ ಕಾರ್ಯ ನಮಗೆ ಶ್ರೀರಕ್ಷೆಯಾಗಿದೆ ಎಂದರು. ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು 72,000 ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ. ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು. ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮಲ್ಲೇಶ್ ಬಾಬು, ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾದ ವೆಂಕಟಶಿವಾರೆಡ್ಡಿ, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಮೇಲೂರು ರವಿಕುಮಾರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.